ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ಮತ್ತೊಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಕೆಇಎ ವತಿಯಿಂದ. ಇಂದು ಸಂಜೆ ಮತ್ತೆ ಶಿಕ್ಷಕರ ನೇಮಕಾತಿ ಕುರಿತು ಹೊಸ ಅಪ್ಡೇಟ್. ಅದರ ಜೊತೆಗೆ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕರ್ನಾಟಕ ಟೀಟ್ 2026 ಬಗ್ಗೆಯೂ ಕೂಡ ಕೇಳ್ತಾ ಇದ್ದರು. ಇಂದಿನ ಈ ಒಂದು ವಿಡಿಯೋದಲ್ಲಿ ಆ ಎರಡು ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಬರೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಅದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ. ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶಿಕ್ಷಕರ ನೇಮಕಾತಿ ಆಗಲಿ ಮತ್ತು ಕರ್ನಾಟಕ ಟೀಟ್ ಎಕ್ಸಾಮಿನೇಷನ್ ಆಗಲಿ ಫ್ರೀ ಲೆಕ್ಚರ್ ವೀಡಿಯೋಸ್ಗಳನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಅಪ್ಲೋಡ್ ಮಾಡಲಾಗುವುದು. ಅದರ ಜೊತೆಗೆ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಕೂಡ ಶೇರ್ ಮಾಡಲಾಗುವುದು. ಬನ್ನಿ, ಹಾಗಿದ್ದಲ್ಲಿ ನೇಮಕಾತಿ ಕುರಿತು ಕೆಇಎ ಇಂದ ಇಂದು ಸಂಜೆ 8 ಗಂಟೆಗೆ ಬರುವ ಹೊಸ ಅಪ್ಡೇಟ್ ಏನಿದೆ ಅಂತ ನೋಡ್ತಾ ಬರೋಣ. ಸೊ ಕೆಇಎ ಒಂದು ಹೋಮ್ ಪೇಜ್ ಏನಿದೆ, ಅದರಲ್ಲಿ ನೇಮಕಾತಿ ಸೆಕ್ಷನ್ನಲ್ಲಿ ನಾವು ಓಪನ್ ಮಾಡಿದಾಗ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ 2026, ಸಮಾಜ ಕಲ್ಯಾಣ ಇಲಾಖೆಯ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ RPC 2026 ಮತ್ತು KK 2026, ನರ್ಸಿಂಗ್ ಮತ್ತು ಫಾರ್ಮಸಿ ನೇಮಕಾತಿ, ಈ ಥರ ನೇಮಕಾತಿ ಕುರಿತು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಈಗ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಏನು ಶಿಕ್ಷಕರ ನೇಮಕಾತಿ ಇದೆ, ಅದರದ ನೇಮಕಾತಿ ಕುರಿತು ಕೂಡ ಇಂದು ಕೆಇಎ ವೆಬ್ಸೈಟ್ನಲ್ಲಿ HK ಮತ್ತು ನಾನ್ HK ಎರಡು ವಿಭಾಗಕ್ಕೂ ಕೂಡ ನೇಮಕಾತಿ ಕುರಿತು ಲೇಟೆಸ್ಟ್ ಅಪ್ಡೇಟ್ಸ್ಗಳು ಬಂದೇ ಬರುತ್ತೆ. ಸೊ ಹಾಗಾಗಿ ಇಂದು ಸಂಜೆ ನೀವು ಕೆಇಎ ಅಫಿಷಿಯಲ್ ವೆಬ್ಸೈಟನ್ನು ಭೇಟಿ ನೀಡಿ, ಖಂಡಿತವಾಗಿ ಶಿಕ್ಷಕರ ನೇಮಕಾತಿ ಕುರಿತು ಅಲ್ಲಿ ನಿಮಗೆ ಲೇಟೆಸ್ಟ್ ಅಪ್ಡೇಟ್ ಸಿಗುತ್ತೆ. ಮಾಹಿತಿ ಇಷ್ಟದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದರ ಜೊತೆಗೆ ಕರ್ನಾಟಕ ಟೀಟ್ 2026 ನೋಟಿಫಿಕೇಷನ್ ಯಾವಾಗ ಆಗಬಹುದು ಅನ್ನೋದ್ರ ಬಗ್ಗೆ ಭಾಳಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ. ಮೋಸ್ಟ್ ಪ್ರೊಬ್ಯಾಬ್ಲಿ ನೋಡಿ, ಈಗ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆಗಿದೆ. ಸೊ ಶಿಕ್ಷಣ ಇಲಾಖೆ ಅದರಲ್ಲಿ ಬ್ಯುಸಿ ಇದೆ. ಐ ಥಿಂಕ್ ಮೇ ಬಿ ನಿಮಗೆ ನೋಟಿಫಿಕೇಷನ್ ನವಂಬರ್ ವೇಳೆಗೆ ಬರಬಹುದು ಅನ್ನೋದು ಒಂದು ಹೋಪ್ ಇದೆ. ಸೊ ನವಂಬರ್ ವೇಳೆಗೆ ಕರ್ನಾಟಕ TET ನೇಮಕಾತಿಯ ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಬರ್ಬೋದು. ಸೊ ವೇಟ್ ಮಾಡಿ ನೋಡೋಣ. ಇದೇ ಥರ ಮಾಹಿತಿಗೋಸ್ಕರ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.